ಒಂದು ಇಡೀ ರಾಷ್ಟ್ರದ ಜವಾಬ್ದಾರಿಯನ್ನ, ಅದರ ಭವಿಷ್ಯವನ್ನೇ ಇನ್ನೊಬ್ರ ಕೈಗೆ ಕೊಡುವುದು ಅಂದ್ರೆ ಹೇಗಿರುತ್ತೆ? ಬನ್ನಿ, ಇವತ್ತು ನಾವು ಇತಿಹಾಸದ ಪುಟಗಳನ್ನು ತಿರುವಿ ಹಾಕೋಣ. ಮೋಸೆಸ್ನಿಂದ ಜೋಶುವಾಗೆ ಅಧಿಕಾರ ಹಸ್ತಾಂತರವಾದ ಆ ಒಂದು ಮಹತ್ವದ ಕಥೆಯನ್ನು ನೋಡೋಣ. ಇದು ಸುಮ್ಮನೆ ಲೀಡರ್ಶಿಪ್ ಬದಲಾದ ಕಥೆಯಲ್ಲ, ಬದಲಿಗೆ ಒಂದು ಯುಗದ ಅಂತ್ಯ ಮತ್ತೆ ಇನ್ನೊಂದು ಹೊಸ ಯುಗದ ಆರಂಭ. ಕತೆ ಶುರುವಾಗೋದೇ ಒಂದು ಶಾಕಿಂಗ್ ಆದೇಶದಿಂದ. ಯೋಚನೆ ಮಾಡಿ, 40 ವರ್ಷ, ಅಷ್ಟು ವರ್ಷಗಳ ಕಾಲ ಒಂದು ಇಡೀ ಜನಾಂಗವನ್ನ ಮರುಭೂಮಿಯಲ್ಲಿ ಮುನ್ನಡೆಸಿದ ಮಹಾನ್ ನಾಯಕ ಮೋಸೆಸ್. ಅದೇ ಕೊನೆಗೂ ಆ ವಾಗ್ದಾನದ ನಾಡಿಗೆ ಕಾಲಿಡೋಕೆ ಮಾತ್ರ ಅವರಿಗೆ ಪರ್ಮಿಷನ್ ಇಲ್ಲ. ಇಡೀ ರಾಷ್ಟ್ರವೇ ಸಂಭ್ರಮಿಸೋಕೆ ರೆಡಿಯಾಗಿ ನಿಂತಿದೆ, ಆದ್ರೆ ಆ ರಾಷ್ಟ್ರದ ನಾಯಕನಿಗೆ ಮಾತ್ರ ವೈಯಕ್ತಿಕವಾಗಿ ಅದೊಂದು ದುರಂತದ ಕ್ಷಣ. ಹಾಗಿದ್ರೆ ಈ ಐತಿಹಾಸಿಕ ಬದಲಾವಣೆ ಹೇಗೆ ನಡೀತು ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ನಾವು 6 ಪ್ರಮುಖ ಹಂತಗಳನ್ನ ನೋಡೋಣ. ಮೊದಲಿಗೆ ಆ ಶಾಸಕನ ಕೊನೆಯ ದಿನಗಳು, ಆಮೇಲೆ ಅಧಿಕಾರ ಹಸ್ತಾಂತರದ ಕ್ಷಣ, ನಂತರ ಒಂದು ಕಠೋರ ಎಚ್ಚರಿಕೆ, ಅದಾದ್ಮೇಲೆ ರಾಷ್ಟ್ರಕ್ಕೆ ಸಿಕ್ಕ ಆಶೀರ್ವಾದಗಳು, ಆಮೇಲೆ ಪರ್ವತದ ಮೇಲಿಂದ ಕಂಡ ಆ ಒಂದು ನೋಟ, ಮತ್ತು ಕೊನೆಗೆ ಆ ಗುರುತಿಲ್ಲದ ಸಮಾಧಿಯ ಹಿಂದಿನ ರಹಸ್ಯ. ಸರಿ, ಶುರು ಮಾಡೋಣವಾ? ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ. ಮೋವಾಬ್ನ ವಿಶಾಲವಾದ ಬಯಲು ಪ್ರದೇಶ, ನಿಮ್ಮ ಕಣ್ಮುಂದೆ ಜಾರ್ಡನ್ ನದಿ ಹರಿತಿದೆ. ಅದರ ಆಚೆ ಬದಿಯಲ್ಲಿ ಕಾಣ್ತಿರೋದೇ ಕನಸಿನ ನಾಡು. 40 ವರ್ಷಗಳ ಕಷ್ಟ, ಸುದೀರ್ಘ ಪ್ರಯಾಣ ಮುಗ್ದು ಇಸ್ರಾಯೇಲಿಯರು ತಮ್ಮ ಡೆಸ್ಟಿನೇಷನ್ನ ಬಾಗ್ಲಲ್ಲಿ ನಿಂತಿದ್ದಾರೆ. ಅಲ್ಲಿನ ಗಾಳಿಯಲ್ಲಿ ಒಂದು ಕಡೆ ನಿರೀಕ್ಷೆ, ಇನ್ನೊಂದು ಕಡೆ ಸ್ವಲ್ಪ ಆತಂಕ, ಎರಡೂ ಬೆರೆತೋಗಿತ್ತು. 40 ವರ್ಷ ಅಂದ್ರೆ ಸುಮ್ನೆನಾ? ಇದೊಂದು ಬರೀ ನಂಬರ್ ಅಷ್ಟೇ ಅಲ್ಲ, ಇದು ಒಂದು ಇಡೀ ಜನರೇಷನ್ನ ಜೀವನ. ಮರುಭೂಮಿಯಲ್ಲೇ ಹುಟ್ಟಿ ಅಲ್ಲೇ ದೊಡ್ಡೋರಾದ ಜನ ಅವರು. ಹಸಿವು, ಬಾಯಾರಿಕೆ, ತಮ್ಮಲ್ಲೇ ಆದ ಬಂಡಾಯಗಳು, ಯುದ್ಧಗಳು, ಅಬ್ಬಾ ಏನನ್ನ ನೋಡಿಲ್ಲ ಅವರು. ಪ್ರತಿಯೊಂದು ಹೆಜ್ಜೆಯಲ್ಲೂ ಅವರ ನಂಬಿಕೆ, ಅವರ ಸಹನೆ ಪರೀಕ್ಷೆಗೆ ಒಳಗಾಗಿತ್ತು. ಆದ್ರೆ ಈ ಪ್ರಯಾಣ ಇದೆಯಲ್ಲ, ಅದು ಅವರನ್ನ ಉಕ್ಕಿನ ಹಾಗೆ ಗಟ್ಟಿ ಮಾಡಿತ್ತು. ಆದ್ರೆ ಇಲ್ಲೊಂದು ವಿಚಿತ್ರವಾದ ವಿಷಯ ನೋಡಿ. ಮೋಸೆಸ್ ವಯಸ್ಸು 120 ವರ್ಷ. ಆದ್ರೂ ಅವರ ಶಕ್ತಿ ಕಮ್ಮಿಯಾಗಿರ್ಲಿಲ್ಲ, ಕಣ್ಣಿನ ದೃಷ್ಟಿ ಕೂಡ ಮಂದ ಆಗಿರ್ಲಿಲ್ಲ. ಅವರು ಫುಲ್ ಫಿಟ್ ಆಗಿದ್ರು. ಆದರೂ ಅವರ ಲೀಡರ್ಶಿಪ್ ಟೈಮ್ ಮುಗಿದಿತ್ತು ಅಂತ ಹೇಳಲಾಗಿತ್ತು. ಇದು ಏನನ್ನ ತೋರಿಸುತ್ತೆ? ದೈಹಿಕ ಸಾಮರ್ಥ್ಯಕ್ಕೂ ದೈವಿಕ ಸಂಕಲ್ಪಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ ಅಲ್ವಾ? ಸುಮಾರು 6 ಲಕ್ಷ, ಅಂದ್ರೆ 6 ಲಕ್ಷ ಕೇವಲ ಸೈನಿಕರು ಮಾತ್ರ. ಅಂದ್ರೆ ಇಡೀ ರಾಷ್ಟ್ರ ಎಷ್ಟು ದೊಡ್ಡದಾಗಿರಬೇಡಿ, ಇದು ಕೇವಲ ಒಂದು ಆರ್ಮಿ ಅಲ್ಲ, ಇದು ಒಂದು ಇಡೀ ರಾಷ್ಟ್ರದ ಭವಿಷ್ಯ. ಇಷ್ಟು ದೊಡ್ಡ ಜವಾಬ್ದಾರಿಯನ್ನ ಮೋಸೆಸ್ ಹೊತ್ತಿದ್ರು. ಈಗ ಆ ಭಾರವನ್ನ, ಆ ಜವಾಬ್ದಾರಿಯನ್ನ ಇನ್ನೊಬ್ರ ಹೆಗಲಿಗೆ ವರ್ಗಾಯಿಸೋ ಟೈಮ್ ಬಂದಿತ್ತು. ಸರಿ, ಹಾಗಿದ್ರೆ ಆ ಕ್ಷಣ ಬಂದೇ ಬಿಟ್ಟು. ಆದ್ರೆ ಪ್ರಶ್ನೆ ಏನಂದ್ರೆ, ಮೋಸೆಸ್ ಅವರ ಜಾಗವನ್ನು ತುಂಬೋರು ಯಾರು? ಅಂಥ ಒಬ್ಬ ಮಹಾನ್ ನಾಯಕನ ನಂತರ ಬರೋರು ಯಾರು? ಒಂದು ಯುಗದಿಂದ ಇನ್ನೊಂದು ಯುಗಕ್ಕೆ ಇಡೀ ದೇಶವನ್ನ ಮುನ್ನಡೆಸೋ ಆ ಹೊಸ ಕಮಾಂಡರ್ನ ಆಯ್ಕೆ ಹೇಗೆ ನಡೆದು? ಇಲ್ಲಿರೋ ಈ ಹೋಲಿಕೆ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ನೋಡಿ, ಮೋಸೆಸ್ ದೇವ್ರ ಜೊತೆ ಮುಖಾಮುಖಿಯಾಗಿ ಮಾತಾಡಿದ ಪ್ರವಾದಿ. ಅವರು ಲಾ ಅಥವಾ ಧರ್ಮಶಾಸ್ತ್ರವನ್ನು ಕೊಟ್ಟವರು. ಆದ್ರೆ ಮುಂದಿನ ಚಾಲೆಂಜ್ ಬೇರೆ ಇತ್ತು. ಅದು ವಾಗ್ದಾನದ ದೇಶವನ್ನು ಯುದ್ಧ ಮಾಡಿ ಗೆಲ್ಲೋದು. ಅದಕ್ಕೆ ಬೇಕಾಗಿದ್ದು ಒಬ್ಬ ಯೋಧ, ಜೋಶ್ವಾ. ಅಮಾಲೇಕರ ವಿರುದ್ಧ ಯುದ್ಧ ಮಾಡಿ ಗೆದ್ದಿದ್ದ ಸೇನಾಪತಿ. ಸೊ ಬದಲಾದ ಕಾಲಕ್ಕೆ, ಬದಲಾದ ಸವಾಲಿಗೆ ಬೇಕಾದ ನಾಯಕ ಜೋಶ್ವಾ ಆಗಿದ್ರು. ಪರ್ಫೆಕ್ಟ್ ಚಾಯ್ಸ್ ಅಲ್ವಾ? ಆ ನೇಮಕಾತಿಯ ಕ್ಷಣ ಹೇಗಿತ್ತು ಗೊತ್ತಾ? ಮೋಸೆಸ್ ಮತ್ತು ಜೋಶ್ವಾ ಇಬ್ಬರೂ ಪವಿತ್ರ ಗುಡಾರದ ಒಳಗೆ ಹೋಗ್ತಾರೆ. ಆಗ ಆ ಕ್ಷಣದ ಗಾಂಭೀರ್ಯವನ್ನ ಪದಗಳಲ್ಲಿ ಹೇಳೋದು ಕಷ್ಟ. ದೈವಿಕ ಸಾನ್ನಿಧ್ಯದ ಸಂಕೇತವಾಗಿ ಒಂದು ಮೇಘಸ್ತಂಭ, ಅಂದ್ರೆ ಮೋಡದ ಕಂಬ ಕೆಳಗೆ ಇಳಿದು ಬರುತ್ತೆ. ಅಲ್ಲಿನ ವಾತಾವರಣ ಒಮ್ಮೆಲೆ ನಿಶ್ಶಬ್ದ, ಪವಿತ್ರವಾಗಿ ಬಿಡುತ್ತೆ. ಇದು ಮನುಷ್ಯರು ಮಾಡಿದ ಆಯ್ಕೆಯಲ್ಲ, ಇದು ದೈವಿಕ ಆಯ್ಕೆ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿತ್ತು. ಆಗ ಬಂದ ದೈವಿಕ ಆಜ್ಞೆಯನ್ನ ಕೇಳಿ ಜೋಶುವಾನನ್ನು ನೇಮಿಸು, ಅವನನ್ನು ಪ್ರೋತ್ಸಾಹಿಸು ಮತ್ತು ಬಲಪಡಿಸು. ಇಲ್ಲಿ ನೋಡಿ, ನೇಮಿಸೋದು ಮಾತ್ರ ಅಲ್ಲ, ಅವನಿಗೆ ಧೈರ್ಯ ತುಂಬು, ಅವನನ್ನ ಸ್ಟ್ರಾಂಗ್ ಮಾಡುವಂತನೂ ಹೇಳಲಾಗ್ತಿದೆ. ಅಂದ್ರೆ ದೈವಿಕವಾಗಿ ಆಯ್ಕೆಯಾದ ಲೀಡರ್ಗೂ ಎನ್ಕರೇಜ್ಮೆಂಟ್ ಬೇಕು. ಜೋಶುವಾ ಹೆಗರ ಮೇಲೆ ಬೀಳಲಿದ್ದ ಆ ಜವಾಬ್ದಾರಿ ಎಷ್ಟು ದೊಡ್ಡದಿತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ. ಆದ್ರೆ ಈ ಅಧಿಕಾರ ಹಸ್ತಾಂತರ ಕೇವಲ ಸಂಭ್ರಮದ್ದಾಗಿರ್ಲಿಲ್ಲ. ಮೋಸೆಸ್ಗೆ ತಮ್ಮ ಜನರ ಬಗ್ಗೆ ಒಂದು ದೊಡ್ಡ ಚಿಂತೆ ಕಾಡ್ತಾ ಇತ್ತು. ಅವರು ಅಧಿಕಾರ ಬಿಟ್ಕೊಡೋ ಮೊದಲು ಒಂದು ಕಠಿಣವಾದ, ಆದ್ರೆ ತುಂಬಾ ಅವಶ್ಯಕವಾದ ವಾರ್ನಿಂಗ್ ಕೊಡ್ಲೇಬೇಕಿತ್ತು. ಅವ್ರೇನ್ ಮಾಡ್ತಾರಂದ್ರೆ, ಧರ್ಮಶಾಸ್ತ್ರದ ಪುಸ್ತಕವನ್ನ ತಗೊಂಡು ಅದನ್ನ ಒಡಂಬಡಿಕೆಯ ಮಂಜೂಷದ ಪಕ್ಕದಲ್ಲಿ ಇಡಿ ಅಂತ ಹೇಳ್ತಾರೆ. ಯಾಕೆ?
ಯಾಕಂದ್ರೆ ಅದು ಕೇವಲ ಒಂದು ಪುಸ್ತಕ ಅಲ್ಲ. ಮುಂದೊಂದಿನ ಈ ಜನ ದಾರಿ ತಪ್ಪಿದ್ರೆ ಅವರ ವಿರುದ್ಧ ಒಂದು ಪರ್ಮನೆಂಟ್ ಸಾಕ್ಷಿಯಾಗಿ ಅದಲ್ಲೇ ಇರಬೇಕಿತ್ತು. ನೋಡಿ ಎಂಥ ದೂರದೃಷ್ಟಿ. ಆಗ ಮೋಸೆಸ್ ಹೇಳಿದ ಮಾತು ಕೇಳಿದ್ರೆ ಒಮ್ಮೆ ಮೈ ಜುಮ್ ಅನ್ನತ್ತೆ. ನಂಗೆ ಗೊತ್ತು, ನಾನು ಸತ್ತ ಮೇಲೆ ನೀವು ಖಂಡಿತವಾಗಿಯೂ ದಾರಿ ತಪ್ಪಿ ಭ್ರಷ್ಟರಾಗ್ತೀರಾ. ಅಬ್ಬಾ, ಎಂಥ ನೇರವಾದ ನೋವಿನ ಮಾತುಗಳಿವು. ಇದು ಒಬ್ಬ ಲೀಡರ್ನ ಕೋಪ ಅಲ್ಲ, ಬದಲಿಗೆ ತನ್ನ ಜನರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ ಒಬ್ಬ ತಂದೆಯ ಹೃದಯದ ನೋವು. ಈ ಮಾತುಗಳಲ್ಲಿ ಎಷ್ಟು ಭಾರವಿದೆ ಅಲ್ವಾ? ಆದ್ರೆ ಅಂಥ ಒಂದು ಕಠಿಣ ವಾರ್ನಿಂಗ್ ಕೊಟ್ಟ ನಂತರ ಮೋಸೆಸ್ ಅವರ ಧ್ವನಿ ಬದಲಾಗುತ್ತೆ. ಈಗ ಅವರ ಮಾತುಗಳಲ್ಲಿ ಭರವಸೆ ತುಂಬಿರುತ್ತೆ. ಅವರು ತಮ್ಮ ಜನಾಂಗದ ಭವಿಷ್ಯದ ಬಗ್ಗೆ ಒಂದು ಸುಂದರ ಚಿತ್ರಣವನ್ನ ಕೊಡ್ತಾರೆ. ನೋಡಿ, ವಾರ್ನಿಂಗ್ ಜೊತೆಗೆ ಆಶೀರ್ವಾದವನ್ನೂ ಕೊಡೋದೇ ಒಬ್ಬ ನಿಜವಾದ ನಾಯಕನ ಗುಣ. ಇಲ್ಲಿ ಪ್ರತಿಯೊಂದು ಕುಲಕ್ಕೂ ಒಂದೊಂದು ಆಶೀರ್ವಾದ ಇದೆ. ಪ್ರತಿಯೊಂದು ಆಶೀರ್ವಾದವೂ ಭವಿಷ್ಯದ ಬಗ್ಗೆ ಒಂದು ಭರವಸೆಯನ್ನ ಬಿತ್ತುತ್ತೆ. ಉದಾಹರಣೆಗೆ, ರೂಬೇನ್ ಬದುಕಲಿ, ಸಾಯದಿರಲಿ, ಯೂದ ಕುಲಕ್ಕೆ ಜಯ ಸಿಗಲಿ, ಬೆನ್ಯಾಮಿನ್ ಸುರಕ್ಷಿತವಾಗಿರಲಿ, ಹೀಗೆ ಪ್ರತಿಯೊಂದು ಕುಲದ ಭವಿಷ್ಯವನ್ನ ಸಮೃದ್ಧಿ ಮತ್ತು ರಕ್ಷಣೆಯ ಮಾತುಗಳಿಂದ ತುಂಬಿಬಿಡ್ತಾರೆ. ರಾಷ್ಟ್ರದ ಭವಿಷ್ಯವನ್ನ ಹೇಗೆ ಭದ್ರಪಡಿಸಿದ ಮೇಲೆ ಈಗ ಮೋಸೆಸ್ ಅವರ ಸ್ವಂತ ಪಯಣದ ಕೊನೆಯ ಹಂತ ಬರುತ್ತೆ. ಹೇಳಬೇಕಂದ್ರೆ ಇದು ಇಡೀ ಕಥೆಯಲ್ಲೇ ಅತ್ಯಂತ ಇಮೋಷನಲ್ ಮೂಮೆಂಟ್. ತನ್ನ ಇಡೀ ಜೀವನವನ್ನ ಯಾವುದಕ್ಕೆ ಮುಡಿಪಾಗಿಟ್ಟಿದ್ರೋ ಆ ಕನಸನ್ನ ಕಣ್ಣಾರೆ ನೋಡೋ ಕ್ಷಣ. ಆದ್ರೆ ಆ ಕನಸನ್ನ ಅನುಭವಿಸೋಕೆ ಮಾತ್ರ ಸಾಧ್ಯವಿಲ್ಲ. ಅಂಥ ಒಬ್ಬ ವ್ಯಕ್ತಿಯ ಕೊನೆಯ ನೋಟ. ಆ ಕೊನೆಯ ಕ್ಷಣಗಳು ಹೇಗ್ ನಡೀತು ಅಂದ್ರೆ, ಮೊದಲನೇದಾಗಿ ದೇವರ ಆಜ್ಞೆಯಂತೆ ನೆಬೋ ಪರ್ವತವನ್ನ ಒಂಟಿಯಾಗಿ ಹತ್ತೋದು. ಎರಡನೇದಾಗಿ ಆ ಪರ್ವತದ ಮೇಲೆ ನಿಂತಾಗ ದೇವರು ಅವರ ಕಣ್ಣು ಮುಂದೆ ಇಡೀ ವಾಗ್ದಾನದ ದೇಶವನ್ನ ತೋರ್ಸೋದು. ಮೂರನೇದಾಗಿ ತನ್ನ ಜನರ ಕನಸು ನನ್ಸಾಗ್ತಿರೋದನ್ನ ಕಣ್ತುಂಬಿಕೊಳ್ಳೋದು. ಮತ್ತು ಕೊನೆಗೆ ಅದೇ ಪರ್ವತದ ಮೇಲೆ ಶಾಂತವಾಗಿ ತನ್ನ ಪ್ರಯಾಣವನ್ನ ಮುಗಿಸೋದು. ಆ ಪಿಸ್ಗ ಶಿಖರದ ಮೇಲಿಂದ ಮೋಸೆಸ್ಗೆ ಏನೆಲ್ಲ ಕಂಡಿರಬಹುದು? ಹಸಿರು ಕಣಿವೆಗಳು, ಫಲವತ್ತಾದ ಜಾಗ, ದೂರದಲ್ಲಿ ಸಮುದ್ರ. ತಾನು ಇಷ್ಟು ಕಷ್ಟಪಟ್ಟು ತಂದು ನಿಲ್ಲಿಸಿದ ಆ ಸುಂದರ ನಾಡನ್ನ ನೋಡ್ತಾ ತನ್ನ ಕಾಲುಗಳು ಮಾತ್ರ ಆ ಮಣ್ಣನ್ನ ಯಾವತ್ತೂ ಮುಟ್ಟಲ್ಲ ಅನ್ನೋ ಸತ್ಯ. ಆ ಒಂದು ಕ್ಷಣದಲ್ಲಿ ಅವರ ಮನಸ್ಸಲ್ಲಿ ನೋವು, ತೃಪ್ತಿ ಎರಡೂ ಒಟ್ಟಿಗೆ ಬಂದಿರಬೇಕಲ್ವಾ? ಎಂಥ ಭಾವನೆ ಅದು! ಹಾಗಿದ್ರೆ ಇಂತಹ ಒಬ್ಬ ಮಹಾನ್ ವ್ಯಕ್ತಿಯ ಜೀವನದ ಅಂತ್ಯ ಹೇಗಾಯಿತು? ಮತ್ತು ಆ ಅಂತ್ಯ ನಮ್ಗೆ ಯಾವ ಪಾಠವನ್ನ ಬಿಟ್ಟು ಹೋಗಿದೆ? ಯಾಕಂದ್ರೆ ಇದು ಬರೀ ಒಬ್ಬ ವ್ಯಕ್ತಿಯ ಅಂತ್ಯ ಅಲ್ಲ, ಇದು ಒಂದು ಇಡೀ ಯುಗದ ಸಮಾಪ್ತಿ. ಒಂದು ಆಶ್ಚರ್ಯದ ವಿಷಯ ಏನಂದ್ರೆ, ಇವತ್ತಿನವರೆಗೂ ಮೋಸೆಸ್ ಅವರ ಸಮಾಧಿ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕೆ ಹೀಗೆ? ಕಾರಣ ಬಹುಶಃ ಇದಾಗಿರಬಹುದು. ಜನರು ಆ ಸಮಾಧಿಯನ್ನೇ ಪೂಜಿಸೋಕೆ ಶುರು ಮಾಡಿ ವಿಗ್ರಹಾರಾಧನೆಗೆ ಇಳಿದು ಬಿಡಬಾರದು ಅಂತ. ಇದು ತುಂಬಾ ಪವರ್ಫುಲ್ ಪಾಠ ಅಲ್ವಾ? ನಾಯಕರು ಬರ್ತಾರೆ, ಹೋಗ್ತಾರೆ. ಅದೇ ಅವರ ಸಂದೇಶ, ಅವರ ವಿಷನ್ ಅವರಿಗಿಂತ ದೊಡ್ಡದು. ಮೋಸೆಸ್ ನಿಧನದ ನಂತರ ಇಡೀ ರಾಷ್ಟ್ರ ಬರೋಬ್ಬರಿ 30 ದಿನಗಳ ಕಾಲ ಶೋಕ ಆಚರಿಸಿದೆ. ಇದು ಕೇವಲ ಒಂದು ಸಂಪ್ರದಾಯ ಆಗಿರ್ಲಿಲ್ಲ. 40 ವರ್ಷಗಳ ಕಾಲ ತಮ್ಮನ್ನ ಒಬ್ಬ ತಂದೆಯ ಹಾಗೆ ಕಾಪಾಡಿ ದಾರಿ ತೋರಿಸಿದ ನಾಯಕನ್ಗೆ ಇಡೀ ಜನಾಂಗ ಸಲ್ಲಿಸಿದ ಹೃದಯಪೂರ್ವಕ ಗೌರವ ಅದು. ಕೊನೆಗೆ ಇತಿಹಾಸ ಮೋಸೆಸ್ ಬಗ್ಗೆ ಕೊಟ್ಟ ಅಂತಿಮ ತೀರ್ಪು ಹೀಗಿತ್ತು. ದೇವರ ಜೊತೆ ಮುಖಾಮುಖಿಯಾಗಿ ಮಾತಾಡಿದ ಮೋಸೆಸ್ನಂಥ ಇನ್ನೊಬ್ಬ ಪ್ರವಾದಿ ಇಸ್ರಾಯೇಲಿನಲ್ಲಿ ಮತ್ತೆ ಹುಟ್ಲೇ ಇಲ್ಲ. ಈ ಒಂದೇ ಒಂದು ವಾಕ್ಯ ಚರಿತ್ರೆಯಲ್ಲಿ ಅವರ ಸ್ಥಾನ ಏನು ಅನ್ನೋದನ್ನ ಶಾಶ್ವತವಾಗಿ ಅಚ್ಚೊತ್ತು ಬಿಡುತ್ತೆ. ಹೀಗೆ ಆ ಜ್ಯೋತಿ ಒಬ್ಬರಿಂದ ಇನ್ನೊಬ್ಬರಿಗೆ ಹಸ್ತಾಂತರವಾಯಿತು. ಜ್ಞಾನದಿಂದ ತುಂಬಿದ್ದ ಜೋಶುವ ಜವಾಬ್ದಾರಿಯನ್ನ ವಹಿಸ್ಕೊಂಡ್ರು. ಇಡೀ ರಾಷ್ಟ್ರ ಅವರನ್ನ ಹಿಂಬಾಲಿಸಿತು. ನೋಡಿ, ನಾಯಕತ್ವ ಬದಲಾಗಬಹುದು, ಆದರೆ ವಿಷನ್ ಇದೆಯಲ್ಲ, ಅದು ಹಾಗೇ ಇರುತ್ತೆ. ಒಬ್ಬ ವ್ಯಕ್ತಿಯ ಯುಗ ಮುಗಬಹುದು, ಆದ್ರೆ ಅವರ ಪರಂಪರೆ ಮುಂದಿನ ಜನರೇಷನ್ ಮೂಲಕ ಮುಂದುವರಿಯುತ್ತಲ್ಲ. ಬಹುಶಃ ಅದೇ ನಿಜವಾದ ನಾಯಕತ್ವವನ್ನ ಅಳೆಯೋ ಮಾನದಂಡ ಅಲ್ವಾ?